ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ದೇಶದ ಮೊದಲ ಪ್ರಜೆ ದ್ರೌಪದಿ ಮುರ್ಮು ರಾಮಲಲ್ಲನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಬಾಲರಾಮನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಬಳಿಕ ಸರಯೂ ಘಾಟ್ನಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಅಯೋಧ್ಯೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಮ ಮಂದಿರ ಉದ್ಘಾಟನೆ ಬಳಿಕ ಮೊದಲ ಭೇಟಿ. ಅಯೋಧ್ಯೆಗೆ ದೇಶದ ಮೊದಲ ಪ್ರಜೆ ದ್ರೌಪದಿ ಮುರ್ಮು ಭೇಟಿ ನೀಡಿದ್ರು. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ವಾಯುಸೇನೆ ವಿಮಾನದಲ್ಲಿ ಬಂದಿಳಿದಿದ್ರು. ಮುರ್ಮುರನ್ನ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಸ್ವಾಗತಿಸಿದ್ರು. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಮೊದಲ ಬಾರಿಗೆ ಮುರ್ಮು ಅಯೋಧ್ಯೆಗೆ ಭೇಟಿ ನೀಡಿದ್ರು. ವಿಮಾನ ನಿಲ್ದಾಣದಿಂದ ನೇರವಾಗಿ ಹನುಮಾನ್ ಗಡಿಗೆ ಭೇಟಿ ನೀಡಿದ್ರು. ಬಳಿಕ ಹನುಮಾನ್ ದರ್ಶನ ಪಡೆದು ತಾವೇ ಹನುಮನಿಗೆ ಆರತಿ ಮಾಡಿ ಪೂಜೆ ಸಲ್ಲಿಸಿದ್ರು. ಬಳಿಕ ಸರಯೂ ಘಾಟ್ಗೆ ಬಂದು ಸರಯೂ ಮಾತೆಗೆ ಕ್ಷೀರಾಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ರು. ನಂತರ ಸರಯೂ ಮಾತೆಗೆ ಮುರ್ಮು ರಾಜ್ಯಪಾಲೆ ಆನಂದಿಬೆನ್ ಆರತಿ ಮಾಡಿದ್ರು. ಬಾಲರಾಮನಿಗೆ ದ್ರೌಪದಿ ಮುರ್ಮು ನಮನ. ಇನ್ನು ರಾಮ ಮಂದಿರ ಉದ್ಘಾಟನೆ ಬಳಿಕ ಮೊದಲ ಬಾರಿಗೆ ಭೇಟಿ ನೀಡಿರುವ ಮುರ್ಮು ರಾಮಲಲ್ಲಾ ದರ್ಶನವನ್ನ ಪಡೆದಿದ್ದಾರೆ. ಒಟ್ಟಾರೆ ರಾಮ ಮಂದಿರಕ್ಕೆ ರಾಷ್ಟ್ರಪತಿ ಆಹ್ವಾನಿಸಿಲ್ಲ ಎಂಬ ವಿಪಕ್ಷಗಳ ಟೀಕೆಗೆ ಮುರ್ಮು ಭೇಟಿ ನೀಡಿ ಉತ್ತರಿಸಿದ್ದಾರೆ. ಮಂಡ್ಯದಲ್ಲಿ ದಳಪತಿ ಗೆಲುವು ಪಕ್ಕಾ ಅನ್ನೋ ಟಾಕ್ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕಡಿಮೆ ಅಂತರದಿಂದಾದರೂ ಗೆದ್ದೇ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದೆ. ಸಕ್ರೆ ನಾಡಿನಲ್ಲಿ ಈಗ ಅದೇ ಟಾಕ್ ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಕ್ಕರೆ ನಾಡಿನಲ್ಲಿ ಯಾರಿಗೆ ಗೆಲುವಿನ ಸಿಹಿ? ಸ್ಟಾರ್ ಚಂದ್ರು ವರ್ಸಸ್ ದಳಪತಿ ಮೇಲೆ ಬಾಜಿ. ಮಂಡ್ಯದಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರ ಜೋರಾಗಿದೆ. ಸಕ್ಕರೆ ನಾಡಿನ ಹೋಟೆಲ್, ಟೀ ಶಾಪ್, ಅರಳಿಗಟ್ಟೆಗಳಲ್ಲಿ ಫಲಿತಾಂಶದ್ದೇ ಚರ್ಚೆ ಶುರುವಾಗಿದೆ. ಹಾದಿ ಬೀದಿಯಲ್ಲಿಯೂ ಎಲೆಕ್ಷನ್ ಟಾಕ್ ನಡೀತಾ ಇದೆ. ಹೌದು, HD ಕುಮಾರಸ್ವಾಮಿ ಸೋಲು ಗೆಲುವಿನ ಬಗ್ಗೆ ಮಂಡ್ಯ ಮಂದಿ ಲೆಕ್ಕಾಚಾರ ಹಾಕಿಕೊಂಡು ಕೂತಿದ್ದಾರೆ. ಇನ್ನೊಂದು ದಿಕ್ಕಿನಲ್ಲಿ ಗೆಲುವು ನನ್ನದೇ ಅನ್ನೋ ವಿಶ್ವಾಸದಲ್ಲಿ ದಳಪತಿ ಇದ್ದಾರೆ. 1.5 ರಿಂದ 2 ಲಕ್ಷ ಅಂತರದಲ್ಲಿ HDK ಗೆಲ್ಲಬಹುದು ಅನ್ನೋದು ದೋಸ್ತಿಗಳ ನಿರೀಕ್ಷೆಯಾಗಿದೆ. ಒಕ್ಕಲಿಗ ಲಿಂಗಾಯತ ಸಮುದಾಯದ ಮತಗಳನ್ನೇ ಜೆಡಿಎಸ್ ನೆಚ್ಚಿಕೊಂಡಿದೆ. ಮೋದಿ ದೇವೇಗೌಡ ನಾಮಬಲ ವರ್ಕೌಟ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ದೋಸ್ತಿಗಳಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ಸಿಗರು ಬೇರೆಯದ್ದೇ ಸ್ಕೆಚ್ ಹಾಕಿಕೊಂಡು ಕೂತಿದ್ದಾರೆ. ಜಾತಿವಾರು ಲೆಕ್ಕಾಚಾರ ಹಾಕಿಕೊಳ್ತಿರೋ ಕಾಂಗ್ರೆಸ್ ಸ್ಟಾರ್ ಚಂದ್ರು ಗೆಲುವು ಪಕ್ಕಾ ಅಂತಿದೆ. ಕಡಿಮೆ ಅಂತರದಿಂದ ಆದರೂ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಜಾತಿವಾರು